ಸ್ಥಾಪಕ ಎಂಬ ಬಿರುದನ್ನು ಧರಿಸಿದಂಥ ವಿಜಯನಗರ ದೊರೆ ಯಾರು ಅಂತ ಕ್ವಶನ್ ಆಗಿದೆ. ವೇದ ಮಾರ್ಗ ಪ್ರತಿಷ್ಠಾಪಕ ಎಂಬ ಬಿರುದನ್ನು ಧರಿಸಿದ ವಿಜಯನಗರ ಸಾಮ್ರಾಜ್ಯದ ದೊರೆ ಯಾರು ಅಂತಂದರೆ ಸರಿಯಾದಂಥ ಉತ್ತರ ಮೊದಲನೇ ಹರಿಹರ. ನೋಡಿ, ಮೊದಲನೆಯ ಹರಿಹರ. ವಿಜಯನಗರ ಸಾಮ್ರಾಜ್ಯವನ್ನು ಪ್ರಾರಂಭ ಮಾಡಿದವರು ಹಕ್ಕರಾಯ ಮತ್ತು ಬುಕ್ಕರಾಯ. ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾವ ನದಿಯ ದಡದ ಮೇಲೆ ಅಂದ್ರೆ ತುಂಗಭದ್ರಾ ನದಿಯ ದಡದ ಮೇಲೆ. ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ಎಂಬ ನಗರವನ್ನು ಕಟ್ಟಿಸಿದವರು ಯಾರು ಅಂತ ಕ್ವಶನ್ ಕೇಳ್ಯಾನ. ತುಂಗಭದ್ರಾ ನದಿಯ ದಡದ ಮೇಲೆ ತುಂಗಭದ್ರಾ ನದಿಯ ದಡದ ಮೇಲೆ ಹಂಪಿ ಎಂಬ ನಗರವನ್ನು ಕಟ್ಟಿದವರು ಯಾರು ಅಂತಂದರೆ ಮೂರನೇ ವೀರಬಲ್ಲಾಳ. ನೋಡಿ, ಮೂರನೇ ವೀರಬಲ್ಲಾಳ. 1999 KS ಕೇಳಿದಂಥ ಪ್ರಶ್ನೆ ಇದು. ನ್ಯೂನಿಚ್ ಎಂಬ ಪೋರ್ಚುಗೀಸ್ ಪ್ರವಾಸಿಗ ಈತನ ಆಳ್ವಿಕೆಯಲ್ಲಿ ಭೇಟಿ ಕೊಟ್ಟನು ಅಂತಂದಾಗ ಸರಿಯಾದಂಥ ಉತ್ತರ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಅಚ್ಯುತರಾಯ. ಯಾಕಂದರೆ ಶ್ರೀಕೃಷ್ಣ ದೇವರಾಯನ ನಂತರ ಅಧಿಕಾರಕ್ಕೆ ಬಂದವರು ಯಾರಂದ್ರೆ ಅಚ್ಯುತರಾಯ ಮತ್ತು ಸದಾಶಿವರಾಯರು ಅಧಿಕಾರಕ್ಕೆ ಬರ್ತಾರೆ. ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನು ಮರಣಪ್ಪಿದ ನಂತರ ಶ್ರೀಕೃಷ್ಣ ದೇವರಾಯ ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರಾದವರು ಯಾರಂದ್ರೆ ಅಚ್ಯುತರಾಯ ಮತ್ತು ಸದಾಶಿವರಾಯ. ಅಚ್ಯುತರಾಯ ಮತ್ತು ಸದಾಶಿವರಾಯ. ಕೃಷ್ಣದೇವರಾಯನು ಯಾರ ಸಮಕಾಲೀನ ದೊರೆಯಾಗಿದ್ದನು? ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ KS 2005ರಲ್ಲಿ ಕೇಳಿದ ಪ್ರಶ್ನೆ. ಕರೆಕ್ಟ್ ಆನ್ಸರ್ ಮಾಡಿ. ಶ್ರೀಕೃಷ್ಣ ದೇವರಾಯನ ಕಾಲಾವಧಿ 1509ರಿಂದ 1529. 1509ರಿಂದ 1529ರವರೆಗೆ ಶ್ರೀಕೃಷ್ಣ ದೇವರಾಯ ಇದ್ದಾನೆ. ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ದೊರೆ ಯಾರು ಅಂತಂದರೆ ಬಾಬರ್. ಬಾಬರ್ನ ಕಾಲಾವಧಿ 1526ರಿಂದ 1530ರವರೆಗೆ ಬಾಬರ್. ಫಿರೋಜ್ ಶಾ ತುಘಲಕ್ ಬರಂಗಿಲ್ಲ, ಯಾಕಂದರೆ ಫಿರೋಜ್ ಶಾ ತುಘಲಕ್ ಮನೆತನದಲ್ಲಿ ಬರ್ತಾನೆ ಇತ್ತ. 1351ರಿಂದ 1376ರವರೆಗೆ ಫಿರೋಜ್ ಶಾ ತುಘಲಕ್ ಆಳ್ವಿಕೆ ಮಾಡ್ತಾನೆ. ಬಾಬರ್ನ ಕಾಲಾವಧಿ, ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲಾವಧಿ 1290ರಿಂದ 1320ರವರೆಗೆ ಈ ಒಂದು ಖಿಲ್ಜಿ ಮನೆತನದ ಕಾಲಾವಧಿ ಇದೆ. ಆ ಉದ್ದೇಶಕ್ಕಾಗಿ ಕನ್ನಡ ನಾಡಿನ ಒಬ್ಬ ಹೆಮ್ಮೆಯ ದೊರೆ ಶ್ರೀಕೃಷ್ಣ ದೇವರಾಯ ಸಮಕಾಲೀನ ದೊರೆ ಯಾರು ಅಂತಂದರೆ ಬಾಬರ್. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂಥ ಅರಸ ಯಾರಂತ ಕ್ವಶನ್ ಆಗಿದೆ. ಅಕ್ಬರ್. 2017 PDO 2017 ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ ಕೇಳಿದಂಥ ಪ್ರಶ್ನೆ ಇದು. ಮಧ್ಯಯುಗೀನ ಭಾರತ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂಥ ಅರಸ ಅಂದ್ರೆ ಅಕ್ಬರ್. ಕರ್ನಾಟಕದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂಥ ದೊರೆ ಅಂದ್ರೆ ಹೈದರ್ ಅಲಿ. ಕರ್ನಾಟಕದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂಥ ದೊರೆ ಆದರೆ ಅಕ್ಬರ್. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂಥ ದೊರೆ 2017ರಲ್ಲಿ ಕೇಳಿದಂಥ ಪ್ರಶ್ನೆ ಇದು. ವಿಜಯನಗರದ ಅರಸರು ಮತ್ತು ಯಾರ್ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟರು ಅಂಥೇಳಿ. ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದರೆ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ನಿಖಿಲ ಕೌಂಟಿ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಫಾರ್ನೋವನ್ ನ್ಯೂನಿಚ್ ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ನೋಡಿ, 1421, 1443, 1470, 1470, 1514,
1521, 1535, 1567 ಅರಸರು ಬಂದಿದ್ದು. ಫಸ್ಟ್ ಯಾರ ಬಂದರು? ನಿಖಿಲೋ ಕೌಂಟಿ. ನೆಕ್ಸ್ಟ್ ಅಬ್ದುಲ್ ರಜಾಕ್. ನೆಕ್ಸ್ಟ್ ನಿಕಿಟಿನ್. ನೆಕ್ಸ್ಟ್ ಬಾರ್ಬೋಸ್. ನೆಕ್ಸ್ಟ್ ಡೊಮಿಂಗೋ ಪಯಾಸ್. ನೆಕ್ಸ್ಟ್ ನ್ಯೂನಿಚ್. ಸೀಸರ್ ಪೆಡ್ರಿಸ್. ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ದೊರೆಗಳೆಲ್ಲ, ಇದು ಪ್ರಮುಖವಾಗಿರುವಂಥ ಮಂತ್ರಿಗಳೆಲ್ಲ ಇವರು ಪ್ರವಾಸಿಗರು. ನಿಖಿಲೋ ಕೌಂಟಿ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟನು. ಅಬ್ದುಲ್ ರಜಾಕ್ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ನಿಕಿಟಿನ್ ವಿರೂಪಾಕ್ಷರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ಡೊಮಿಂಗೋ ಪಯಾಸ್ ಮತ್ತು ಬಾರ್ಬೋಸ್ ಇವರಿಬ್ಬರು ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟರು. ಡೊಮಿಂಗೋ ಪಯಾಸ್ ನ್ಯೂನಿಚ್, ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟರು. ಸೀಸರ್ ಫೆಡ್ರಿಸ್ ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟರು. ದೇಶಗಳು ಬಂದಾಗ ಈತನ ದೇಶ ಇಟಲಿ ದೇಶ, ಈತ ಪರ್ಷಿಯಾ ದೇಶ, ರಾಯಭಾರಿ ಈತ ರಷ್ಯಾ ದೇಶ, ಈತ ಪೋರ್ಚುಗಲ್ ದೇಶ, ಇವನು ಕೂಡ ಪೋರ್ಚುಗಲ್ ದೇಶ, ಈತ ಇಟಲಿ ದೇಶ, ಹೌದು ಸರ್. ಸೀಸರ್ ಎಲ್ಲ ಯುದ್ಧಗಳ ಮುಗಿದ ಮೇಲೆ ಬರ್ತಾನೆ. ವಿಜಯನಗರ ಸಾಮ್ರಾಜ್ಯಕ್ಕೆ ನನ್ನ ವೆಲ್ಕಮ್ ಮಾಡಿಕೊಳ್ಳಲು ಯಾರೂ ಇಲ್ಲ ಅಂತ ಕರೆ ಕೊಡ್ತಾನತ್ತ. 1421ರಲ್ಲಿ ನಿಖಿಲೋ ಕೌಂಟಿ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಇಟಲಿ ಪ್ರವಾಸಿಗೆ ಈತ. 1443ರಲ್ಲಿ ಅಬ್ದುಲ್ ರಜಾಕ್ 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಪರ್ಷಿಯಾ ದೇಶದ ರಾಯಭಾರಿ ಈತ. 1470ರಲ್ಲಿ ನಿಕಿಟಿನ್ ವಿರೂಪಾಕ್ಷರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ, ರಷ್ಯಾ ದೇಶದವನು. 1514 ಬಾರ್ಬೋಸ್ ಶ್ರೀಕೃಷ್ಣ ದೇವರಾಯ, ಈತ ಪೋರ್ಚುಗಲ್ ದೇಶದವನು. 1521ರಲ್ಲಿ ಡೊಮಿಂಗೋ ಪಯಾಸ್ ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ, ಇವನು ಪೋರ್ಚುಗಲ್ ದೇಶದವನು. ನ್ಯೂನಿಚ್ ಅನ್ನುವಂಥ ವ್ಯಕ್ತಿ ಪೋರ್ಚುಗಲ್ ದೇಶದವನು, ಅಚ್ಯುತರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಸೀಸರ್ ಪೆಡ್ರಿಸ್ ಅನ್ನುವಂಥ ವ್ಯಕ್ತಿ ಇಟಲಿ ದೇಶದವನು, ಸದಾಶಿವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಕ್ವಶನ್ ಏನು ಕೇಳ್ಯಾರಂದ್ರೆ, ತಾಳಿಕೋಟೆ ರಕ್ಕಸಿಗೆ ತಂಗಡಿಗೆ ಯುದ್ಧದ ನಂತರ
ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟವರು ಯಾರು ಅಂತ ಕೇಳ್ಯಾರ. ಯಾರು? ಸೀಸರ್ ಫೆಡ್ರಿಸ್. ನೋಡಿ ಕ್ಲಿಯರ್ ಇದೆಯಾ? ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಕೃಷ್ಣದೇವರಾಯ ರಚಿಸಿದಂಥ ಅಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿದೆ ಅಂತೇಳಿ ಸಿವಿಲ್ PS 2020ರಲ್ಲಿ ಕೇಳಿದ ಪ್ರಶ್ನೆ ಇದು. ತೆಲುಗು ಭಾಷೆಯಲ್ಲಿದೆ ನೋಡಿ. ತೆಲುಗು ಭಾಷೆಯಲ್ಲಿ ವಿಜಯನಗರದ ಆಡಳಿತಗಾರನಾದ ಶ್ರೀಕೃಷ್ಣದೇವರಾಯ ರಚನೆ ಮಾಡಿದ ಅಮುಕ್ತ ಮೌಲ್ಯದ ಕೃತಿ ಯಾವ ಭಾಷೆಯಲ್ಲಿದೆ ಅಂದರೆ ಇದು ತೆಲುಗು ಭಾಷೆಯಲ್ಲಿದೆ. ಹಾಗಾದರೆ ಸಂಸ್ಕೃತ ಭಾಷೆಯಲ್ಲಿ ಜಾಂಬವತಿ ಕಲ್ಯಾಣ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಉಷಾ ಪರಿಣಯ ಎಂಬ ಗ್ರಂಥವನ್ನು ಕೂಡ ಬರೀತಾರೆ. ಉಷಾ ಪರಿಣಯ ಮತ್ತು ಜಾಂಬವತಿ ಕಲ್ಯಾಣ ಎಂಬ ಗ್ರಂಥಗಳನ್ನು ಯಾವ ಭಾಷೆಯಲ್ಲಿಂದ? ಸಂಸ್ಕೃತ ಭಾಷೆಯಲ್ಲಿ. ಇದನ್ನು ಬರೆದವರು ಯಾರು? ಶ್ರೀಕೃಷ್ಣದೇವರಾಯ. 2018 ಸಿವಿಲ್ PSI ಕ್ವಶನ್ ಇದು. ವಿಜಯನಗರದ ಯಾವ ರಾಜನು ತನ್ನ ಸೈನಿಕರಿಗೆ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸುವ ಸಲುವಾಗಿ ಟರ್ಕಿಯ ಬಿಲ್ಲು ಯುದ್ಧ ನಿಪುಣರನ್ನು ನೇಮಕ ಮಾಡಿದ? ವಿಜಯನಗರದ ಯಾವ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸುವ ಸಲುವಾಗಿ ಟರ್ಕಿಯ ಬಿಲ್ ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ ಅಂತ ಕ್ವಶನ್ ಆಗಿದೆ. ಶಬಾಷ್, ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ದೀರಿ. ರೈಟ್ ಆನ್ಸರ್. ಸರಿಯಾದಂಥ ಉತ್ತರ 1ನೇ ದೇವರಾಯ. ರೈಟ್ ಆನ್ಸರ್ ನೋಡಿ. ಯಾಕೆ 1ನೇ ದೇವರಾಯನಿಗೆ ಅವಮಾನ ಆಗಿತ್ತು? 1ನೇ ದೇವರಾಯ ಪದೇ ಪದೇ ರಾಯಚೂರಿಗೆ ಹೋಗ್ತಿದ್ದ. ಒಬ್ಬ ರಾಜನಾದವನು ಪದೇ ರಾಯಚೂರಿಗೆ ಹೋಗುವಂಥ ಸಮಯದಲ್ಲಿ ಅಲ್ಲಿ ಜನರು ವಿಚಾರ ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯದ ಒಬ್ಬ ಹೆಮ್ಮೆಯ ದೊರೆ ಶ್ರೀಕೃಷ್ಣದೇವರು 1ನೇ ದೇವರಾಯ ಯಾಕೆ ಬರ್ತಾನಂದ್ರೆ ರಾಯಚೂರಿನಲ್ಲಿ 1406ರಲ್ಲಿ ಅಲ್ಲಿ ಒಬ್ಬಳು ಸುಂದರವಾದ ಯುವತಿ ಇದ್ದಳು. ಅವಳ ಹೆಸರು ಪರ್ತ್. ಆ ಪರ್ತಳ ಸಲುವಾಗಿ ಮೇಲಿಂದ ಮೇಲೆ ಹೋಗ್ತಿದ್ದ. ಪರ್ತಳ ವಿಶೇಷ ಏನು ಅಂತಂದರೆ ದಕ್ಷಿಣ ಭಾರತದ ಪದ್ಮಾವತಿಯನ್ನಷ್ಟಕ್ಕೂ ಮಟ್ಟಿಗೆ ಸೌಂದರ್ಯವತಿಯಾಗಿದ್ದಳು ಅಂತ. ಪದ್ಮಾವತಿ ಯಾವ ಥರ ಸೌಂದರ್ಯ ದೇವತೆನೋ ಆ ಥರ ಸೌಂದರ್ಯವತಿಯಾಗಿರುವಂಥ ಆ ಪರ್ತಳು ಅಕ್ಕಸಾಲಿಗನ ಮಗಳಾಗಿರುವಂಥ ಪರ್ತಳ ಸಲುವಾಗಿ ಮೇಲಿಂದ ಮೇಲೆ ಹೋಗ್ತಿದ್ದ. ಈ ವಿಷಯ ಗೊತ್ತಾಯಿತು. ಆವಾಗ ಫಿರೋಜ್ ಶಾ ಏನು ಮಾಡಿದ ಅಂತಂದ್ರೆ ಈ ಫಿರೋಜ್ ಶಾ ಅನ್ನುವಂಥ ವ್ಯಕ್ತಿ 1406ರಲ್ಲಿ ಅಕ್ಕಸಾಲಿಗಳ ಕದನ ಅಥವಾ ರಾಯಚೂರು ಕದನ, ಆ ರಾಯಚೂರು ಕದನದಲ್ಲಿ ಸೋತು ಆ ಫಿರೋಜ್ ಶಾ ಏನು ಮಾಡ್ತಾನಂದರೆ ಬಹುಮನಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯತ್ತ ಆ ಪರ್ತಳನ್ನು ತನ್ನ ಮಗನಿಗೆ ಅವಳನ್ನು ತೋತಾನೆ, ಸೊಸೆಯನ್ನಾಗಿ ಮಾಡ್ಕೋತಾನೆ. ಒಂದು ಕಡೆ ಯುದ್ಧ ಭೂಮಿಯಲ್ಲಿ ಸೋಲು, ಇನ್ನೊಂದು ಕಡೆ ತಾನು ಪ್ರೀತಿಸಿದ ಹುಡುಗಿ ಸಿಗಲಿಲ್ಲ ಅನ್ನುವಂಥ ಚಿಂತೆಯಲ್ಲಿ ಬಿಡಬಾರದು ಅಂಥೇಳಿ ಟರ್ಕಿಯ ಬಿಲ್ಲು ವಿದ್ಯೆ ನಿಪುಣರನ್ನು ಕಳಿಸಿ 1ನೇ ದೇವರಾಯ ತನ್ನ ಸೈನಿಕರಿಗೆ ವಿಶೇಷವಾದ ತರಬೇತಿ ಕೊಡ್ತಾನೆ. ಆದರೆ ವಿಶೇಷ ಏನು ಅಂತಂದರೆ ಅವ್ರು ತರಬೇತಿ ಪಡೆದ್ರಾಗೆ ಫಿರೋಜ್ ಶಾ ಸತ್ತೋಗಿರ್ತಾನೆ. ಕರೆಕ್ಟಾ? ವಿಜಯನಗರದ ಯಾವ ರಾಜನು ತನ್ನ ಸೈನಿಕರಿಗೆ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ಬಿಲ್ ವಿದ್ಯೆ ನಿಪುಣರನ್ನು ನೇಮಕ ಮಾಡಿದ ಅಂದ್ರೆ 1ನೇ ದೇವರಾಯ. ತಾಳಿಕೋಟೆ ರಕ್ಕಸಿಗೆ ತಂಗಡಿಗೆ ಕದನ ನಡೆದ ವರ್ಷ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ ನಡೆದ ವರ್ಷ ಯಾವುದು? 1565 ಜನವರಿ 23 ಮಂಗಳವಾರ 1565 ಜನವರಿ 23 ಮಂಗಳವಾರದಂದು ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ ನಡೀತದೆ. ಇದನ್ನು ಏನಂತ ಕರೀತಾರೆ? ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ ಅಂದರೆ ಕರ್ನಾಟಕದ ವಾಟರ್ಲೂ ಕಾಳಗ ಅಂತ ಕರೀತಾರೆ. ಕರ್ನಾಟಕದ ವಾಟರ್ಲೂ ಕಾಳಗ. ಯಾವ ಕದನವನ್ನು ಕರ್ನಾಟಕದ ವಾಟರ್ಲೂ ಕಾಳಗ ಎಂದು ಕರೆಯುತ್ತಾರೆಂದರೆ 1565 ಜನವರಿ 23ರಂದು 5 ಮನೆತನಗಳು ಪಾಲ್ಗೊಳ್ಳುತ್ತವೆ.
ಬಿಜಾಪುರದ ಆದಿಲ್ಶಾಹಿಗಳು, ಬಿಜಾಪುರದ ಆದಿಲ್ಶಾಹಿಗಳು, ಗೋಲ್ಕಂಡದ ಕುತುಬ್ಶಾಹಿಗಳು, ಅಹ್ಮದ್ನಗರದ ನಿಜಾಂಶಾಹಿಗಳು, ಬೀದರದ ಬರಿದಿಶಾಹಿಗಳು. ಹಾಗಾದರೆ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನದಲ್ಲಿ ಯಾವ ಮನೆತನ ಪಾಲ್ಗೊಳ್ಳಿಲ್ಲ ಅಂತಂದರೆ ಬೀರಾರ್ ಮನೆತನ ಪಾಲ್ಗೊಳ್ಳಿಲ್ಲ. ಬೀರಾರ್ ಅನ್ನುವಂಥ ಮನೆತನ ಈ ಒಂದು ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನದಲ್ಲಿ ಪಾಲ್ಗೊಳ್ಳಂಗಿಲ್ಲ. ಹಾಗಾದರೆ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನವನ್ನು ಕರ್ನಾಟಕದ ವಾಟರ್ಲೂ ಕಾಳಗೆ ಎನ್ನುವರು. ವಾಟರ್ಲೂ ಅನ್ನುವಂಥದ್ದು ಎಲ್ಲಿ ಅಂತಂದರೆ 1815ರಲ್ಲಿ ನಡೆದಂಥ ಯುದ್ಧ ಇದು. ನೆಪೋಲಿಯನ್ ಬೋನಾಪಾರ್ಟ ಇಂಗ್ಲೆಂಡ್ ದೇಶದ ವಿರುದ್ಧ ಹೋರಾಟವನ್ನು ಮಾಡ್ತಾನೆ ವಾಟರ್ಲೂ ಅನ್ನುವಂಥ ಸ್ಥಳದಲ್ಲಿ. 1815ರಲ್ಲಿ ನೆಪೋಲಿಯನ್ ಬೋನಾಪಾರ್ಟನು ಇಂಗ್ಲೆಂಡ್ ದೇಶದ ವಿರುದ್ಧ ಹೋರಾಟವನ್ನು ಮಾಡಿದಾಗ ಆರ್ಥರ್ ವೆಲ್ಲಿಂಗ್ಟನ್ ಅನ್ನುವಂಥ ವ್ಯಕ್ತಿಯ ಕೈಯಲ್ಲಿ ಸೋಲ್ತಾನೆ ನೆಪೋಲಿಯನ್ ಬೋನಾಪಾರ್ಟ್. ಅವನನ್ನು ಸೇಂಟ್ ಹೆಲ್ನಾ ದ್ವೀಪದಲ್ಲಿ ಬಂಧಿಸಿ ಅಲ್ಲೇ ಶಿಕ್ಷೆಯನ್ನು ವಿಧಿಸ್ತಾರೆ. ಮುಂದೆ 1821ರಲ್ಲಿ ಮರಣಾಪ್ತಾನೆ. ನೆಕ್ಸ್ಟ್, ಹಾಗಾದರೆ ಭಾರತದ ವಾಟರ್ಲೂ ಕಾಳಗ ಯಾವುದು? ಯಾವ ಕದನವನ್ನು ಭಾರತದ ವಾಟರ್ಲೂ ಕಾಳಗ ಎಂದು ಕರೆಯುತ್ತಾರೆ? ಎಕ್ಸಲೆಂಟ್. ಚಂದ್ರಶೇಖರ್ ಕರೆಕ್ಟ್ ಆನ್ಸರ್. ಅನುರಾಧ ಕರೆಕ್ಟ್ ಆನ್ಸರ್. ಸರಿಯಾಗಿರುವಂಥ ಉತ್ತರ ವಾಂಡಿವಾಶ್ ಕದನ. ನೋಡಿ, 1760ರಲ್ಲಿ ನಡೆದಂಥ ಕದನ ಇದು. 1760ರಲ್ಲಿ ನಡೆದಂಥ ಕದನ 1760 ವಾಂಡಿವಾಶ್ ಕಾಳಗ. 1760ರಲ್ಲಿ ನಡೆದಂಥ ಕದನ ಜನವರಿ 16ರಿಂದ ಜನವರಿ 22ರವರೆಗೆ. ಜನವರಿ 16ರಿಂದ ಜನವರಿ 22ರವರೆಗೆ ಪೋರ್ಚುಗಲ್ದ ಗವರ್ನರ್ ಆಗಿರುವಂಥ ಕೌಂಟ್ ಡಿ ಲಾಲಿ, ಇಂಗ್ಲೆಂಡದ ಗವರ್ನರ್ ಆಗಿರುವಂಥ ಸರ್ ಐರ್ಕೂಟನ ಮಧ್ಯೆ ನಡೆದಂಥ ಹೋರಾಟ ಅದು. ಸರ್ ಐರ್ಕೂಟ್ ಮತ್ತು ಕೌಂಟ್ ಡಿ ಲಾಲಿಯ ಮಧ್ಯದಲ್ಲಿ ಉತ್ತರ ಅಮೆರಿಕದಲ್ಲಿ ನಡೆದ ಸಪ್ತವಾರ್ಷಿಕ ಯುದ್ಧದ ಬಿಸಿ ಭಾರತ ದೇಶಕ್ಕೆ ತಡುತ್ತದೆ. ಹಾಗಾದರೆ ವಾಂಡಿವಾಶ್ ಕದನ ಯಾವ ಕಾರ್ನಾಟಿಕ್ ಯುದ್ಧದಲ್ಲಿ ನಡೆಯಿತು ಅಂತಂದರೆ ಮೂರನೇ ಕಾರ್ನಾಟಿಕ್ ಯುದ್ಧ. ಮೂರನೇ ಕಾರ್ನಾಟಿಕ್ ಯುದ್ಧದ ಕಾಲಾವಧಿ 1756ರಿಂದ 1763ರವರೆಗೆ. ಈ ಒಂದು ಸಮಯದಲ್ಲಿ ನಡೆದಂಥ ಯುದ್ಧವನ್ನೇ ವಾಂಡಿವಾಶ್ ಕಾಳಗ ಅಂತ ಕರೀತಾರೆ. ಅದನ್ನು ಭಾರತದ ವಾಟರ್ಲೂ ಕಾಳಗ. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು. ಇದು KS ಕ್ವಶನ್. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು. ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಏನಂತ ಕರೀತಾರೆ ಅಂದ್ರೆ ರಾಜ್ಯಗಳು ಅಂತ ಕರೀತಿದ್ರು. ನೋಡಿ, ಪ್ರಾಂತ್ಯಗಳನ್ನು ರಾಜ್ಯಗಳು ಅಂತ ಕರೀತಿದ್ರು. RSI PSI ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ. ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅನ್ನುವಂಥ ವ್ಯಕ್ತಿಗಳು ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಆಳ್ವಿಕೆ ಮಾಡ್ತಿದ್ದ. ಉತ್ತರ ಭಾರತದಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಆಳ್ವಿಕೆ ಮಾಡುವ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಹಿಂದೂ ಸಂಸ್ಕೃತಿಯನ್ನು ರಕ್ಷಣೆ ಮಾಡುವ ಸಲುವಾಗಿ, ಹಿಂದೂ ದೇವಾಲಯಗಳನ್ನು ರಕ್ಷಣೆ ಮಾಡುವ ಸಲುವಾಗಿ ಯಾವಾಗ ಮೂರನೇ ವೀರಬಲ್ಲಾಳನ ಕೊಲೆ ಆಗ್ತದೋ, ಮೂರನೇ ವೀರಬಲ್ಲಾಳನ ಕೊಲೆಯಾದ ನಂತರ ಗುರುಗಳಾಗಿರುವಂಥ ವಿದ್ಯಾರಣ್ಯರ ಸಹಾಯದಿಂದ ಮಲವೊಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ನಾಯಿಯನ್ನು ಅಟ್ಟಿಸಿಕೊಂಡು ಹೋದ ಘಟನೆ, ಮಲವೊಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ನಾಯಿಯನ್ನು ಅಟ್ಟಿಸಿಕೊಂಡು ಹೋದಂಥ ಘಟನೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದೆ. 1336ರಿಂದ 1646ರವರೆಗೆ ಸಂಗಮ, ಸಾಳುವ, ತುಳುವ, ಅರಿವಿಡ ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತವೆ. ಸ್ಥಾಪಕರು ಹಕ್ಕರಾಯ, ಬುಕ್ಕರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ. ಇವರೆಲ್ಲರೂ ಸಂಗಮನ ಮಕ್ಕಳಾಗಿದ್ದರು. ಅದಕ್ಕೆ ಈ ಮನೆತನವನ್ನು ಏನಂತ ಕರೆದ್ರು ಅಂದ್ರೆ ಸಂಗಮ ಮನೆತನ ಅಂತ ಕರೆದರು. ಆರಂಭದ ಮನೆತನವನ್ನು ಯಾಕೆ ಸಂಗಮ ಮನೆತನ ಅಂತ ಕರೆದ್ರಂದ್ರೆ ತಮ್ಮ ತಂದೆ ಹೆಸರು ನೆನಪಿರಲಿ, ಅದಕ್ಕೆ ತಮ್ಮ ತಂದೆ ಹೆಸರನ್ನ ಸಂಗಮ ಅನ್ನುವಂಥ ಹೆಸರಿನಿಂದ ಕರೆದರು. ಸಂಗಮ, ಸಾಳುವ, ಸಾಳುವ, ತುಳುವ, ತುಳುವ, ಅರವೀಡು ಅಲ್ಲ, ಸಂಗಮ, ಸಾಳುವ, ತುಳುವ, ಅರವೀಡು. 1336ರಿಂದ
1480ರವರೆಗೆ, 1480ರಿಂದ 1505ರವರೆಗೆ, 1505ರಿಂದ 1570ರವರೆಗೆ, 1570ರಿಂದ 1646ರವರೆಗೆ. ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದಂಥ ಮನೆತನ ಯಾವುದಂದ್ರೆ ಸಂಗಮ ಮನೆತನ. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂಥ ಮನೆತನ ಅಂದ್ರೆ ಸಾಳುವ ಮನೆತನ. ಇನ್ನು ಅತ್ಯಂತ ಪ್ರಸಿದ್ಧವಾಗಿರುವಂಥ ಮನೆತನ ಅಂದ್ರೆ ತುಳುವ ಮನೆತನ. ತುಳುವ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಅಂದರೆ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ತುಳುವ ಸಂತತಿಗೆ ಸಂಬಂಧಪಟ್ಟಿದ್ದಾನೆ. PSI 2016ರಲ್ಲಿ ಕೇಳಿದಂಥ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತ ಸಿಂಪಲ್ ಕೇಳಿದ್ದಾನೆ, ಹರಿಹರ ಫಸ್ಟ್. ಭರತೇಶ ವೈಭವ ಈ ಕೃತಿಯ ಕರ್ತರು ಯಾರು? ಭರತೇಶ ವೈಭವ ಈ ಕೃತಿಯ ಕರ್ತರು ಯಾರು? ಸರಿಯಾದಂಥ ಉತ್ತರ ರತ್ನಾಕರ ವರ್ಣಿ. ನೋಡಿ, ರತ್ನಾಕರ ವರ್ಣಿ. ಪಂಪ ಆದಿಕವಿ, ರನ್ನ ಕನ್ನಡದ ಗಂಡು ಕವಿ, ರಾಘವಾಂಕ ಷಟ್ಪದಿಯ ಬ್ರಹ್ಮ. ಷಟ್ಪದಿಯ ಬ್ರಹ್ಮನಾಗಿರುವಂಥ ರಾಘವಾಂಕ ಉದ್ದಂಡ ಷಟ್ಪದಿಯಲ್ಲಿ ಯಾರಿಗೆ ಬರೆಯೋಕ್ಕಾಗಿಲ್ಲ, ಉದ್ದಂಡ ಷಟ್ಪದಿಯನ್ನು ಬಳಸಿಕೊಂಡು ಬರೆದಂಥ ಸಾಹಿತ್ಯವನ್ನು ಬರೆದಂಥ ಏಕೈಕ ವ್ಯಕ್ತಿ ಯಾರಂದ್ರೆ ರಾಘವಾಂಕ. ರಾಘವಾಂಕನು ಉದ್ದಂಡ ಷಟ್ಪದಿಯಲ್ಲಿ ಬರೆದ ಕೃತಿ ಯಾವುದು? ರಾಘವಾಂಕ ಉದ್ದಂಡ ಷಟ್ಪದಿಯಲ್ಲಿ ಬರೆದಂಥ ಕೃತಿ ಯಾವುದಂದ್ರೆ ವೀರೇಶ ಚರಿತೆ. ನೋಡಿ, ವೀರೇಶ ಚರಿತೆ. ರಾಘವಾಂಕನ ಪ್ರಸಿದ್ಧವಾಗಿರುವಂಥ ಎರಡು ಕೃತಿಗಳು ಯಾವಂದರೆ, ಒಂದು ಸೊನ್ನಲಿಗೆ ಸಿದ್ಧರಾಮ ಪುರಾಣ, ಇನ್ನೊಂದು ಸತ್ಯ ಹರಿಶ್ಚಂದ್ರ ಕಾವ್ಯ. ಸೊನ್ನಲಿಗೆ ಸಿದ್ಧರಾಮ ಪುರಾಣ ಮತ್ತು ಸತ್ಯ ಹರಿಶ್ಚಂದ್ರ ಕಾವ್ಯಗಳು ಷಟ್ಪದಿಯ ಬ್ರಹ್ಮ ಎನಿಸಿಕೊಂಡಂಥ ರಾಘವಾಂಕನು ಬರೆದಂಥ ಎರಡು ಪ್ರಸಿದ್ಧವಾಗಿರುವಂಥ ಗ್ರಂಥಗಳು. ಮಲಗಿರುವ ಬುದ್ಧನ ಪರ್ವತಗಳು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕಂಡುಬರ್ತವೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸವಾಗಿ ಬರೆದಂಥ ಇಟಲಿ ಯಾತ್ರೆಗೆ ಯಾರು? ಸರಿಯಾಗಿರುವಂಥ ಉತ್ತರ ನಿಖಿಲೋ ಕೌಂಟಿ. ಬಾರ್ಬೋಸ್ ಬರ್ತಾನೆ, ಬಟ್ ಅವ ಇಟಲಿಯ ಪ್ರವಾಸಿಗೆ ಅಲ್ಲ. ಮಾರ್ಕೋಪೋಲೋ ಮಾರ್ಕೋಪೋಲೋ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಮಾರ್ಕೋಪೋಲೋ ಬಂದಾಗ ವಿಜಯನಗರ ಸಾಮ್ರಾಜ್ಯ ಇರಲಿಲ್ಲ. ಮೇಘಸ್ಥಾನ ಬರ್ತಾನೆ, ಮೇಘಸ್ಥಾನ ಬಂದಾಗ ವಿಜಯನಗರ ಸಾಮ್ರಾಜ್ಯ ಇರಲಿಲ್ಲ. ಮೇಘಸ್ಥಾನ ಭೇಟಿ ಕೊಟ್ಟಿದ್ದು ಮೌರ್ಯ ಸಾಮ್ರಾಜ್ಯಕ್ಕೆ. ಮೌರ್ಯ ಸಾಮ್ರಾಜ್ಯ. ಆ ಉದ್ದೇಶಕ್ಕಾಗಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸವಾಗಿ ಬರೆದ ಇಟಾಲಿಯನ್ ಯಾತ್ರಿಕೆ ಯಾರು ಅಂತಂದ್ರೆ ನಿಖಿಲೋ ಕೌಂಟಿ. ತಾಳಿಕೋಟೆ ಯುದ್ಧವು ಯಾವ ಆಳ್ವಿಕೆಯಲ್ಲಿ ನಡೆಯಿತು? ನೋಡಿ, PSI 2005ರಲ್ಲಿ ಕೇಳಿದ ಪ್ರಶ್ನೆ. ಯಾರ ಆಳ್ವಿಕೆಯಲ್ಲಿ ಅಂದ್ರೆ ಸದಾಶಿವರಾಯನ ಆಳ್ವಿಕೆಯಲ್ಲಿ. ಸದಾಶಿವರಾಯನ ಆಳ್ವಿಕೆಯಲ್ಲಿ ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದ ನಡೀತದೆ. ಕುಮಾರವ್ಯಾಸನ ನಿಜವಾದ ಹೆಸರೇನು? ನಾರಾಯಣಪ್ಪ. ಬರೇ ನಾರಾಯಣಪ್ಪ ಅಲ್ಲ, ಗದಗಿನ ನಾರಾಯಣಪ್ಪ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತೀವರನ್ನು. ಕುಮಾರವ್ಯಾಸ ಹಾಡಿದರೆ ದ್ವಾಪಾರ ಯುಗ, ಕಲಿಯುಗ ದ್ವಾಪಾರ ಯುಗವಾಗುವುದು ಅಂತೇಳಿ ಕರಿತೀವಿ. ಭಾಳ ಅದ್ಭುತವಾಗಿರುವಂಥ ವ್ಯಕ್ತಿ ಈತ. ಗದಗಿನ ನಾರಾಯಣಪ್ಪ, ಕುಮಾರವ್ಯಾಸ ನಿಜವಾದ ಹೆಸರು. ವಿಜಯನಗರ ಸಾಮ್ರಾಜ್ಯದ ಪತನವಾದ ಯುದ್ಧ ಭೂಮಿಯ ಸ್ಥಳ ಯಾವುದು? ತಾಳಿಕೋಟಿ. ತಾಳಿಕೋಟಿ ಅಂದ್ರು ಒಂದೇ, ರಕ್ಕಸಿಗಿ ಅಂದ್ರು ಒಂದೇ, ಬನಹಟ್ಟಿ ಕದನ ಅಂದ್ರು ಒಂದೇ. ಈ ಕದನಕ್ಕೆ ತಾಳಿಕೋಟಿ ಕದನ ಅಂತ ಕರೀತಾರೆ. ಇದನ್ನು ತಾಳಿಕೋಟಿ ಕದನ ಅಂದ್ರು ಒಂದೇ. ಇದರ ಹೆಸರುಗಳು ತಾಳಿಕೋಟಿ ಕದನ, ತಾಳಿಕೋಟೆ ಕದನ, ರಕ್ಕಸಿಗಿ ತಂಗಡಿಗೆ ಕದನ, ರಕ್ಕಸಿಗಿ ತಂಗಡಿಗೆ ಕದನ, ಅಥವಾ ಇದನ್ನು ಬನಹಟ್ಟಿ ಕದನ ಅಂತ ಕರೀತಾರೆ. ಬನಹಟ್ಟಿ ಕದನ. ಬನಹಟ್ಟಿ ಕದನ ಅಂದ್ರು ಒಂದೇ, ತಾಳಿಕೋಟಿ ರಕ್ಕಸಿಗೆ ತಂಗಡಿಗೆ ಕದನ ಅಂದ್ರು ಒಂದೇ. ಕೃಷ್ಣದೇವರಾಯನ ಯುದ್ಧ ಸಾಹಸಗಳು ಚಾರಿತ್ರ್ಯಕ್ರಮವನ್ನು ಬರೆದಾಗ ಫಸ್ಟ್ ಮಾಡಿದ್ದು ಬಿಜಾಪುರದ ಆದಿಲ್ಶಾಹಿ ಮೇಲೆ ದಂಡೆತ್ತಿ ಹೋಗ್ತಾನೆ. ಅದಾದ ಮೇಲೆ ಉಮ್ಮತ್ತೂರಿನ ಪಾಳೆಗಾರನ ಮೇಲೆ ದಾಳಿ ಮಾಡ್ತಾನೆ. ಅದಾದ ಮೇಲೆ ಒಡಿಸ್ಸಾ ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಗೋಲ್ಕಂಡದ ಕುಲಿ ಕುತುಬ್ ಶಾನೊಂದಿಗೆ ಯುದ್ಧ ಮಾಡ್ತಾನೆ. ನೋಡಿ, ಫಸ್ಟ್ ಇದು ಆಮೇಲೆ ಇದು ಸಿ, ಇದು ಡಿ. ಯಾವ ವರ್ಷ ಅಂದ್ರೆ ಇದು 1510 ಫಸ್ಟ್. ಇದು ಕೂಡ 1510. ಇದು ಒಡಿಸ್ಸಾ ರಾಜ್ಯದ ಮೇಲೆ ದಾಳಿ 1513ರಿಂದ 1518ರವರೆಗೆ. ಇದು ಗೋಲ್ಕಂಡದ ಕುತುಬ್ ಶಾಹಿ.
ಶ್ರೀಕೃಷ್ಣ ದೇವರಾಯನ ತಾಯಿ ನಾಗಲಾದೇವಿ ಹೇಳ್ತಾಳೆ, ಹುಚ್ಚಪ್ಪ ಬಿಜಾಪುರದ ಆದಿಲ್ಶಾಹಿ ಮೇಲೆ ದಾಳಿ ಮಾಡಿದರೆ, ಉಮ್ಮತ್ತೂರಿನ ಪಾಳೆಗಾರನ ಮೇಲೆ ದಾಳಿ ಮಾಡಿದರೆ ಏನು ಸಿಗುತ್ತದೆ ನಿನಗೆ? ನಿನ್ನ ಹೆಸರಿಗೆ ಕಪ್ಪು ಚುಕ್ಕೆ ಅದು. ಅವಾಗ ಶ್ರೀಕೃಷ್ಣ ದೇವರಾಯ ಅಂತಾನ, ಮಮ್ಮಿ ಮತ್ತು ಯಾರ ಮೇಲೆ ದಾಳಿ ಮಾಡಲಿ ಅಂದಾಗ, ನೀನು ಒಡಿಸ್ಸಾ ರಾಜ್ಯದ ಮೇಲೆ ದಾಳಿ ಮಾಡು, ಪ್ರತಾಪ ರುದ್ರನ ಮೇಲೆ ದಾಳಿ ಮಾಡು. ಗಜಪತಿ ರುದ್ರ ನಮ್ಮ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಶ್ರೀಕೃಷ್ಣನ ಮೂರ್ತಿ ಕದ್ದಾನವ. ನಿಮ್ಮ ತಂದೆಯ ಮೇಲೆ ಹಲ್ಲೆ ಮಾಡಿದ್ದಾನೆ, ನೀನು ಸಣ್ಣ ಇದ್ದು ನಿನಗೂ ಎಟ್ಟು ಬಿದ್ದಾವ. ಅವಾಗ ಸಿಟ್ಟಿಗೇರಿ ಒಡಿಸ್ಸಾ ರಾಜ್ಯದ ಮೇಲೆ ದಾಳಿ ಮಾಡಿ ಒಡಿಸ್ಸಾ ರಾಜ್ಯದ ಅರಸನಾಗಿರುವಂಥ ಗಜಪತಿ ರುದ್ರ ಹೊಡೆದ್ರಲಕ್ಕನ ಹೆಡ್ಡಿಕಿನ ಚೆಂಡು ಮುರಿಬೇಕು, ಕತ್ತರಿಸ್ಕೊಂಬಂತ ಗಜಪತಿ ರುದ್ರ ಒಂದೇ ಹೊಡೆತಕ್ಕಂಥ ಗಜಪತಿ ರುದ್ರ ಯಾರಲ್ಲೇ ಅಂದ, ಶ್ರೀಕೃಷ್ಣ ದೇವರಾಯದಿನಲೇ ವಿಜಯನಗರ ಸಾಮ್ರಾಜ್ಯ ಅಂತ. ನಿನಗೆ ಶ್ರೀಕೃಷ್ಣನ ಮೂರ್ತಿ ಬೇಕಿಲ್ಲ, ತೊಗೊಂಡು ಹೋಗಲಿ ಕಪಾಟ್ನಾಗ ಇಟ್ಟಿ ನೋಡಂತ. ಆ ಕಪಾಟದಾಗಿರುವಂಥ ಶ್ರೀಕೃಷ್ಣನ ಮೂರ್ತಿಯನ್ನು ತೆಗೆದುಕೊಂಡು ಬರುವ ಸಮಯದಲ್ಲಿ ಕಪಾಟಿನ ಮೇಲುಗಡೆ ಒಂದು ಬಿಲ್ಡಿಂಗ್ ಇತ್ತು, ಬಿಲ್ಡಿಂಗ್ ಮೇಲೆ ಇನ್ನೊಂದು ಮೂರ್ತಿ ನಿಂತಿತ್ತು. ಅದನ್ನು ಮೂರ್ತಿನ ಹೊತ್ಕೊಂಡು ಬರ್ತಾನೆ, 2 ಮೂರ್ತಿ ತರ್ತಾನೆ. ತಂದಂಥ ಸಮಯದಲ್ಲಿ ಅವ್ರವ್ವ ಅಂತಾಳೆ, ನಾ ಹೇಳಿದ್ದು ಒಂದು ಮೂರ್ತಿ, ನೀ ತಂದಿದ್ದು 2 ಮೂರ್ತಿ. ಶ್ರೀಕೃಷ್ಣ ದೇವರ ಹೇಳ್ತಾನೆ, ಯವ್ವ ಈ ಮೂರ್ತಿ ನಿನಗಾಗಿ, ಈ ಮೂರ್ತಿ ನನಗಾಗಿ. ಈ ಮೂರ್ತಿ ಯಾವುದಂದ್ರೆ ಜೀವಂತ ಮೂರ್ತಿ, ಜಗನ್ಮೋಹಿನಿಯನ್ನು ಅಪಹರಿಸಿಕೊಂಡು ಬಂದಿರ್ತಾನೆ. ಜಗನ್ಮೋಹಿನಿಯನ್ನು ಅಪಹರಿಸಿಕೊಂಡು ಬಂದಂಥ ವ್ಯಕ್ತಿ ಶ್ರೀಕೃಷ್ಣ ದೇವರಾಯ. ಅದಕ್ಕೆ ರವು ಭಯಂಕರ ಸಿಟ್ಟಿಗೆ ಇರ್ತಾಳೆ. ಮಮ್ಮಿ ಒಟ್ಟ ಸಿಟ್ಟಿಗೆ ಇರಬೇಡ, ನಿನ್ನ ಸಲುವಾಗಿ ನಾನು ಒಂದು ಊರನ್ನು ಕಟ್ಟಿಸ್ತೀನಿ ಅಂತೇಳಿ ಹೊಸಪೇಟೆಯನ್ನು ಕಟ್ಟಿಸ್ತಾನೆ. ಹೊಸಪೇಟೆಯ ಮೊದಲ ಹೆಸರು ನಾಗಲಾಪುರ. ತಾಯಿಯ ಸವಿ ನೆನಪಿಗಾಗಿ, ನಾಗಲಾದೇವಿಯ ಸವಿ ನೆನಪಿಗಾಗಿ ಕಟ್ಟಿಸಿದಂಥ ಊರು ನಾಗಲಾಪುರ. ಆ ನಾಗಲಾಪುರದ ಪ್ರಸ್ತುತ ಹೆಸರೇನು ಅಂತಂದರೆ ಹೊಸಪೇಟೆ ಅಂತ ಕರಿತೀವಿ. ಹೊಸಪೇಟೆಯ ಮೊದಲ ಹೆಸರು ನಾಗಲಾಪುರ. ವಿಜಯನಗರದ ಆಳ್ವಿಕೆಯಡಿಯಲ್ಲಿ ಜಮೀನ್ದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುಗಾರಿಕೆ ವ್ಯವಸ್ಥೆಯನ್ನು ಹೀಗೆಂದು ಕರೆಯುತ್ತಿದ್ದರು. ಸರಿಯಾದಂಥ ಉತ್ತರ ವರಂ. ವರಂ ಎಂದು ಕರೆಯುತ್ತಿದ್ದರು. FD 2019 ಇಂಥವು ಕೇಳ್ತಾವೆ ಕ್ವಶನ್ನ. ಸುಲಭವಾಗಿ ದೇಶದ ಪ್ರಧಾನಿ ಆಗಬಹುದು ಕೈಕಾಲು ಹಿಡ್ಕೊಂಡು, ಅಷ್ಟು ಸಾಮಾನ್ಯ ಅಲ್ಲ FD ಅಂದ್ರೆ. ವಿಜಯನಗರದ ಆಳ್ವಿಕೆಯಲ್ಲಿ ಜಮೀನ್ದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಪಾಲುಗಾರಿಕೆ ವ್ಯವಸ್ಥೆಯನ್ನು ಹೀಗೆಂದು ಕರೆಯುತ್ತಾರೆ ಅಂದ್ರೆ ವರಂ ಎಂದು ಕರೆಯುತ್ತಾರೆ. ಅದಕ್ಕೆ ನಮ್ಮ ಹುಡುಗರು ಅಷ್ಟು ಸುಮ್ ಪಿಸಿ ಹೇಳ್ರಿ ಅಂತಾವು, ಕನಶಾಣೆ ಅದ ಹೊಸು. ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಇದ್ದವರನ್ನು ಗುರುತಿಸಿ ಅಂದ್ರೆ ಸರಿಯಾದಂಥ ಉತ್ತರ ಕನಕದಾಸರು. ಕನಕದಾಸರು. ಕಾಗಿನೆಲೆ ಆದಿಕೇಶವರಾಯ. ತೊರೆದು ಜೀವಿಸಬಹುದೇ ಅರಿ ನಿನ್ನ ಚರಣಗಳ, ತಂದೆ ತಾಯಿಯ ಬಿಟ್ಟು ತಪವ ಮಾಡಲು ಬಹುದೇ, ದಾಯಾದಿ ಬಂಧುಗಳ ಬಿಡಲು ಬಹುದೇ, ರಾಯತ ಮುನಿದರೆ ರಾಜವನೇ ಬಿಡಬಹುದು. ಕರೆಕ್ಟಾ? ಕಾಗಿನೆಲೆ ಆದಿಕೇಶವರಾಯ. ಕಾಗಿನೆಲೆ ಆದಿಕೇಶವರಾಯ ಯಾರ ಅಂಕಿತನಾಮ ಅಂತಂದರೆ ಕನಕದಾಸರ ಅಂಕಿತನಾಮ. ನಳಚರಿತೆ, ರಾಮಧಾನ್ಯ ಚರಿತೆ, ಹೌದಾ, ಅದ್ಭುತವಾದ ಗ್ರಂಥಗಳನ್ನು ಬರೀತಾರೆ. ಅದಕ್ಕೆ ಕನಕದಾಸರ ಅಂಕಿತನಾಮ ಯಾವುದು ಅಂದರೆ ಕಾಗಿನೆಲೆ ಆದಿಕೇಶವರಾಯ. ಕನಕದಾಸರು ವಿಜಯನಗರ ಸಾಮ್ರಾಜ್ಯದ ಕಾಲದ ಪ್ರಸಿದ್ಧವಾಗಿರುವಂಥ ಕವಿ. ಹರಿಭಕ್ತ ಸಾರ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಬಂದಬಿಟ್ಟು ನೋಡಿ, ಯಾವ ಕೃತಿ ಕನಕದಾಸ ರಚನೆ ಮಾಡಿಲ್ಲ ಅಂತ ಕೇಳಿದಾಗ ನ್ಯಾಯಾಮೃತ. ಈ ನ್ಯಾಯಾಮೃತಗೆ ಅಂತ ಬರೆದಿಲ್ಲ ಅವರು ಬರೆದದ್ದು ಹರಿಭಕ್ತ ಸಾರ, ಮೋಹನ ತರಂಗಿಣಿ, ರಾಮದಾನ ಚರಿತೆ, ನಳಚರಿತೆ, ನ್ಯಾಯಾಮೃತ. ಇದು ಕನಕದಾಸರಿಗೆ ಸಂಬಂಧಪಟ್ಟಿಲ್ಲ. ಇದು ತಾಳಿಕೋಟೆ ಕದನ ನಡೆದದ್ದು ಇವರ ನಡುವೆ ಅಂತಂದರೆ ವಿಜಯನಗರ ಸಾಮ್ರಾಜ್ಯ. ಎಲ್ಲೇ ನೋಡ್ರಿ, ಅದು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಸಲುವಾಗಿ. ಯಾಕೆ? ದೋಅಬ್ ಸಲುವಾಗಿ. ದೋಅಬ್ ಅಂದರೆ ಯಾವುದು? ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮಧ್ಯೆ ಕಂಡುಬರುವ ಸಂಪತ್ಭರಿತವಾಗಿರುವಂಥ ಭೂಪ್ರದೇಶ. ಇದು ಸಂಪತ್ಭರಿತವಾಗಿರುವಂಥ ಭೂಪ್ರದೇಶ ದೋಅಬ್. ರಾಯಚೂರು ದೋಅಬ್ ಅಂತ ಕರೀತಾರೆ. ಅದರ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಹಾಗೂ ಬಹುಮನಿ ಸಾಮ್ರಾಜ್ಯಗಳು ಸುಮಾರು 300 ವರ್ಷಗಳ ಕಾಲ ಮೆಟ್ಟೆ ಹೊಡೆದಾಡಿದು ಅಂತ ಓದ್ತೀವಿ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ. ತಾಳಿಕೋಟೆ ರಕ್ಕಸಿಗೆ ತಂಗಡಿ ಕದನ, ಬಹುಮನಿ ಸುಲ್ತಾನರು ಮತ್ತು ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ನಡೆದಂಥ ಹೋರಾಟ. ವಿಜಯನಗರದ ಸಾಮ್ರಾಜ್ಯದ ಸ್ಥಾಪನೆಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಗುರುಗಳು ಯಾರಂದ್ರೆ
ಗುರು ವಿದ್ಯಾರಣ್ಯರು. ನಾವಾಗಲೇ ಡಿಸ್ಕಸ್ ಮಾಡಿದ್ದೆವು. ಗುರು ವಿದ್ಯಾರಣ್ಯರ ಸಹಾಯದಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯ ಪ್ರಾರಂಭವಾಯಿತು. ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆ ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ್ದನು? ಇಂಪಾರ್ಟೆಂಟ್ ಕ್ವಶನ್, ಹೇಳ್ರಿ ನೋಡೋಣ. ವಿಜಯನಗರದ ಯಾವ ದೊರೆ ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ ಅಂತಂದರೆ ಒಂದೇ ಬುಕ್ಕರಾಯ. ರೈಟ್ ಆನ್ಸರ್ ನೋಡಿ, ಒಂದೇ ಬುಕ್ಕರಾಯ ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದ ವ್ಯಕ್ತಿ. ಒಂದೇ ಬುಕ್ಕರಾಯನ ಮಗ ಯಾರಂದ್ರೆ ಕಂಪಣ್ಣ. ಈ ಕಂಪಣ್ಣ ಅನ್ನುವಂಥ ವ್ಯಕ್ತಿ ಎಲ್ಲಿಗೆ ದಾಳಿ ಮಾಡಿದ್ದ ಅಂದ್ರೆ ದಕ್ಷಿಣ ಭಾರತದ ಮದುರೈದ ಮೇಲೆ ದಾಳಿ ಮಾಡಿದ್ದ. ಮದುರೈದ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿರೋ ಬಂಗಾರ ಮುತ್ತು ರತ್ನಗಳು ತೊಗೊಂಡ್ಬರ್ತಾನೆ. ಅದಕ್ಕೆ ಒಂದೇ ಬುಕ್ಕನ ಹೆಂಡತಿ, ಒಂದೇ ಬುಕ್ಕನ ಮಗನಾಗಿರುವಂಥ ಕಂಪಣ್ಣನ ಹೆಂಡತಿ ಯಾರಂದ್ರೆ ಗಂಗಾದೇವಿ. ಗಂಗಾದೇವಿ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಕಂಪನಾರಾಯಣ ಚರಿತಂ. ವೀರ ಕಂಪನಾರಾಯಣ ಚರಿತಂ ಅಂತ ಗ್ರಂಥವನ್ನು ಬರೆದವರು ಯಾರಂದ್ರೆ ಗಂಗಾದೇವಿ. ಕೆಳದಿ ನಾಯಕರ ರಾಜ್ಯ ಲಾಂಛನ ಯಾವುದು? ಗಂಡಬೇರುಂಡ. ಆನೆ ಚಿತ್ರದುರ್ಗದ ಪಾಳೆಗಾರರು, ಮದಗಜ ಅಂದ್ರೆ ಗಂಗರು, ಸಿಂಹ ಕದಂಬರು, ವರಹ ಬಲಮುಖ ವರಹ. ಬಲಮುಖ ವರಹ ಅಂದ್ರೆ ಬದಾಮಿ ಚಾಲುಕ್ಯ, ಎಡಮುಖ ವರಹ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಹೆಂಗೆ ನೆನಪಿಡಬೇಕು? ಬಲ ಬದಾಮಿ, ಬಲ ಬದಾಮಿ, ಬಲಮುಖ ವರಹ ಬದಾಮಿ ಚಾಲುಕ್ಯರು, ಎಡಮುಖ ವರಹ ವಿಜಯನಗರ ಸಾಮ್ರಾಜ್ಯ. 10ನೇ ಶತಮಾನದ ಆಚಾರ್ಯ ನೇಮಚಂದ್ರನನ್ನು ಜನಪ್ರಿಯವಾಗಿ ಹೀಗೆ ಕರೆಯಲಾಗುತ್ತಿತ್ತು. ಕರೆಕ್ಟ್ ಆನ್ಸರ್ ಮಾಡ್ರಿ. ಸಿದ್ಧಾಂತ ಚಕ್ರವರ್ತಿ, ಕವಿ ತಿಲಕ, ಸಕಲ ಚಕ್ರವರ್ತಿ, ಜೈನ ಕುಲ ತಿಲಕ. ಸರಿಯಾದಂಥ ಉತ್ತರ. ಕರೆಕ್ಟ್ ಆನ್ಸರ್ ಮಾಡಿ. ಎ ರೈಟ್ ಆನ್ಸರ್ ನೋಡಿ. ಸಿದ್ಧಾಂತ ಚಕ್ರವರ್ತಿ ರೈಟ್ ಆನ್ಸರ್. ಸಿದ್ಧಾಂತ ಚಕ್ರವರ್ತಿ. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು. ಪುರಂದರದಾಸರು. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕರಾಯ ಮತ್ತು ಬುಕ್ಕರಾಯ. ಟಿ.ಸಿ. ಕೃಷ್ಣದೇವರಾಯ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಎಲ್ಲಿದೆ? ಹಂಪಿಯಲ್ಲಿದೆ. ಸಂತ ಕನಕದಾಸರ ಜನ್ಮಸ್ಥಳ ಬಾಡ. ಕಾಗಿನೆಲೆ ಅವರ ಅಂಕಿತನಾಮ. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಬರ್ತಿತ್ತು? ಚೀನಾ ದೇಶದಿಂದ ಬರ್ತಿತ್ತು. ಕುಲ ಕುಲವೆಂದು ಹೊಡೆದಾಡಿದಿರಿ ಈ ಕೀರ್ತನೆ ಬರೆದವರು ಯಾರು? ಕನಕದಾಸರು. ಸರ್ವದರ್ಶನ ಸಂಗ್ರಹ ಕೃತಿಯ ಲೇಖಕರು ಯಾರು? ವಿದ್ಯಾರಣ್ಯರು. ಗುರು ವಿದ್ಯಾರಣ್ಯ. ಕೃಷ್ಣದೇವರಾಯ ವಿಜಯನಗರದ ಯಾವ ರಾಜ್ಯವಂಶಕ್ಕೆ ಸೇರಿದವನು? ತುಳುವ ಮನೆತನ. ಪ್ರಸಿದ್ಧ ದೊರೆ. ವಿಜಯನಗರವನ್ನು ಮರೆತು ಹೋದ ಸಾಮ್ರಾಜ್ಯ ಅಂತ ಕರೆದವರು ಯಾರು? ಮರೆತು ಹೋದ ಸಾಮ್ರಾಜ್ಯ ಅಂತ ಕರೆದವರು ರಾಬರ್ಟ್ ಸಿವಿಲೆ. ಹುಚ್ಚುಗಟ್ಟಿ ಮರೆಯಲಾರದ ಸಾಮ್ರಾಜ್ಯ ಅಂತ ಕರೆದವರು ಸೂರ್ಯನಾರಾಯಣಾಚಾರ್ಯ. ಸಂಗಮ ಮನೆತನದ ಸಹೋದರಿಂದ ಸ್ಥಾಪನೆಯಾದ ಮನೆತನ. ಹಿಂದೂ ಧರ್ಮದ ರಕ್ಷಣೆಗಾಗಿ. ಉತ್ತರ ಭಾರತದಲ್ಲಿ ಮೊಹಮ್ಮದೀಯರ ಆಳ್ವಿಕೆಯಿಂದ ದಕ್ಷಿಣ ಭಾರತದಲ್ಲಿ ಹಿಂದೂ ಧರ್ಮ ಅಧಪತನದಲ್ಲಿತ್ತು. ಹಿಂದೂ ಧರ್ಮದ ರಕ್ಷಣೆಗಾಗಿ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಿಗಳಿರ ಅಂತ ಕರೆದವರು ಯಾರು? ಮಾನವ ಜನ್ಮ ದೊಡ್ಡದು. ಮಾನವ ಜನ್ಮ ದೊಡ್ಡದು. ಎಕ್ಸಲೆಂಟ್. ಪುರಂದರದಾಸರು. ಪುರಂದರದಾಸರು. ಶ್ರೀಕೃಷ್ಣ ದೇವರಾಯನ ಗುರುಗಳು ಯಾರಂದ್ರೆ ವ್ಯಾಸರಾಯ. ವ್ಯಾಸರಾಯ. ಅಬ್ದುಲ್ ರಜಾಕನ ದೇಶ ಪರ್ಷಿಯಾ ದೇಶ.
ವಿಜಯನಗರ ಕಾಲದಲ್ಲಿ ಭಟ್ಟ ಕಳಂಕ ದೇವ ರಚನೆ ಮಾಡಿದ ಕೃತಿ ಯಾವುದು? ಕರ್ನಾಟಕದ ಶಬ್ದಾನುಶಾಸನ. ಕರೆಕ್ಟ್. ಪರ್ಷಿಯಾದ ಅಬ್ದುಲ್ ರಜಾಕ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟನು? ಎರಡನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ. ವಿಜಯನಗರದಂಥ ಸಾಮ್ರಾಜ್ಯವನ್ನು ಭೂಮಿಯ ಮೇಲೆ ಇದ್ದ ಬಗ್ಗೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ. ಎತ್ತರದ ಜಗಲಿಯ ಮೇಲೆ ಒಂದು ಕಡೆ ಕುರಾನ, ಇನ್ನೊಂದು ಕಡೆ ಪುರಾಣ. ಆ ಕುರಾನ ಮತ್ತು ಪುರಾಣಗಳನ್ನಿಟ್ಟು ಪೂಜೆ ಮಾಡಿದಂಥ ದೊರೆ ಯಾರಂದ್ರೆ ಎರಡನೇ ದೇವರಾಯ. ಕರೆಕ್ಟ. ಗಜಬೇಂಟಾಕಾರ ಎಂಬ ಬಿರುದನ್ನು ಹೊಂದಿದವರು ಯಾರು? ಗಜಬೇಂಟೆಕಾರ ಎಂಬ ಬಿರುದನ್ನು ಹೊಂದಿದವರು ಯಾರಂದ್ರೆ ಎರಡನೇ ದೇವರಾಯ. ಎರಡನೇ ದೇವರಾಯನ ಪ್ರಸಿದ್ಧವಾದ ಬಿರುದಿದು. ವಿಜಯನಗರ ಕಾಲದಲ್ಲಿ ರಾಯರೇಖ ಎಂಬ ಪದ ಭೂಕಂದಾಯಕ್ಕೆ ಸಂಬಂಧಪಟ್ಟಿದೆ. ವಿಜಯನಗರ ಸಾಮ್ರಾಜ್ಯದ ರಾಜರ ಸಮ್ಮುಖದಲ್ಲಿ ಹಬ್ಬದ ನರ್ತಕಿಯರ ನೃತ್ಯ ಮತ್ತು ಕುಸ್ತಿ ಮಹಾನವಮಿ ದುಬ್ಬದಲ್ಲಿ ನಡೆಯುತ್ತಿತ್ತು. ಮಹಾನವಮಿ ದಿಬ್ಬ. ಈ ಅರಸರ ಆಳ್ವಿಕೆಯಲ್ಲಿ ರಂಭ ಪ್ರಸಿದ್ಧವಾದ ನರ್ತಕಿಯಾಗಿದ್ದಳು. ಮೊಹಮ್ಮದ್ ಆದಿಲ್ ಶಾಹಿ, ಯಾಕೆ ಮೊಹಮ್ಮದ್ ಆದಿಲ್ ಶಾಹಿಯ ಪ್ರೇಯಸಿ, ಬಿಜಾಪುರದ ಮೊಹಮ್ಮದ್ ಆದಿಲ್ ಶಾಹಿಯ ಪ್ರೇಯಸಿ. ಕರೆಕ್ಟಾ? ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಹಮ್ಮದ್ ಆದಿಲ್ ಶಾಹಿಯ ಪ್ರೇಯಸಿಯಾಗಿರುವಂಥ ರಂಭ ಕೇಳ್ತಾಳೆ. ಇದು ಯಾರು? ಮೊಹಮ್ಮದ್ ಆದಿಲ್ ಶಾಹಿ ಕೇಳ್ತಾನೆ. ಏನು ಅಂದರೆ, ನಿನಗಾಗಿ ಅರಮನೆ ಕಟ್ಟಲೆ, ಬಂಗಾರವನ್ನು ಕೊಡಲೆ, ಆಸ್ತಿಯನ್ನು ಕೊಡಲೆ. ಅವಾಗ ರಂಭ ಅಂತಾಳ, ನನಗಾಗಿ ಏನೂ ಬೇಡ, ನನಗಾಗಿ ಏನಾದರೂ ಕೊಡಬೇಕು ಅನ್ನುವಂಥ ಮನಸ್ಥಿತಿ ಇತ್ತಂದರೆ ನೀನು ಮರಣ ಅಪ್ಪಿದ ಸಮಯದಲ್ಲಿ ನಿನ್ನ ಮರಣದ ಪಕ್ಕದಲ್ಲಿ, ನಿನ್ನ ಶವದ ಪಕ್ಕದಲ್ಲಿ ನನ್ನ ಶವವನ್ನು ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ. ಬಿಜಾಪುರದ ಗೋಲ್ಗುಮಟ್ಟದಲ್ಲಿ ಹೋದರೆ ಅಂದರೆ ಮೊಹಮ್ಮದ್ ಆದಿಲ್ ಶಾಹಿ ಪಕ್ಕದಲ್ಲಿಯೇ ರಂಭಾಳ ಗೋರಿ ಇದೆ. ಅವರ ಮೊದಲ ಹೆಂಡತಿ ಒಂದು ಈ ಕಡೆ ಪೂರ್ತಿ ಒಂದು 2-3 ಮೀಟ್ರ್ ಬಿಟ್ಟು ಕಟ್ಟರು. ರಂಭಾಳ ವಿಶೇಷ ಏನು ಅಂತಂದರೆ, ಬಿಜಾಪುರದಲ್ಲಿ ಗೋಲ್ಗುಮ್ಮಟವನ್ನು ಕಟ್ಟಿದಾಗ ಫಸ್ಟ್ ಮಾತನಾಡಿದವರೇ ರಂಭ ಮತ್ತು ಮೊಹಮ್ಮದ್ ಆದಿಲ್ ಶಾಹಿ. ಪಿಸುಗುಟ್ಟುವ ಜಾಲ ಅಂತ ಕರಿತೀವಿ. ಆ ಪಿಸುಗುಟ್ಟುವ ಜಾಲ ಎನಿಸಿಕೊಂಡಿರ್ತಕ್ಕಂಥ ಬಿಜಾಪುರದ ಗೋಲ್ಗುಮ್ಮಟದಲ್ಲಿ ಒಂದು ಕಡೆ ಕಿವಿ ಕೊಟ್ಟು ಮೊಹಮ್ಮದ್ ಆದಿಲ್ ಶಾಹಿ, ಇನ್ನೊಂದು ಕಡೆ ಕಿವಿ ಕೊಟ್ಟು ರಂಭ. ಮೊಹಮ್ಮದ್ ಆದಿಲ್ ಶಾಹಿ ಜೋಕ್ ಮಾಡ್ತಾನೆ, ನೋಡಮ್ಮ ಇಲ್ಲಿಂದ ಜಿಗಿ ಅಂದಾಗ ಆ ಒಂದು ಗೋಲ್ಗುಮ್ಮಟದ ಮೇಲಿಂದ ಜಿಗದು ಮರಣಪ್ಪಿದಂಥ ಹೆಣ್ಣು ಮಗಳು ಯಾರಂದ್ರೆ ರಂಭ. ಅಂಥ ಒಬ್ಬ ಹೆಣ್ಣು ಮಗಳು ರಂಭ ಯಾರ ಆಸ್ಥಾನದಲ್ಲಿ ಇದ್ದರಂದ್ರೆ ಮೊಹಮ್ಮದ್ ಆದಿಲ್ ಶಾಹನ ಆಸ್ಥಾನದಲ್ಲಿ. ಯಡಿಯೂರಿನಲ್ಲಿ ತೋಟದ ಸಿದ್ಧಲಿಂಗೇಶ್ವರ ದೇವಾಲಯ ಅಲಂಕರಿಸಿದ ಪೇಂಟಿಂಗ್. ಅಷ್ಟದಿಕ್ಪಾಲಕರು, ಚತುರ್ದಿಕ್ಪಾಲಕರು, ಪಂಚದಿಕ್ಪಾಲಕರು ಮೇಲಿನ ಯಾವುದೂ ಅಲ್ಲ. ಅಷ್ಟದಿಕ್ಪಾಲಕರು ರೈಟ್ ಆನ್ಸರ್ ನೋಡಿ. 7 ಅಡಿ ನಾಗರಾಯ ಕ್ವಶನ್. ವಿಜಯನಗರ ರಾಜನು ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಲು ಟರ್ಕಿಯ ನಿಪುಣರನ್ನು ಕರೆಸಿದ. ಆಗಲೇ ಹೇಳಿ ಇದೇ ಬಂದದ್ದು, ಆಲ್ ರಿಪೀಟ್. 2020 ಕ್ವಶನ್. ಕೃಷ್ಣದೇವರಾಯನು ಬಾಲಕೃಷ್ಣ ದೇವಾಲಯವನ್ನು ರಾಜ್ಯದ ವಿಜಯದ ಸ್ಮರಣೆ ಅಂದಾಗ ಆಗಲೇ ಹೇಳಿದ್ನಲ್ಲ ನಿಮ್ಗೆ, 2 ಮೂರ್ತಿ ತೊಂಬಂದ ಅಂತ ಹೇಳಿದ್ನಲ್ಲ. ನೆನ್ಪಿಟ್ಟು ಬಿಡೋದು, ಜೋಕ್ ಮಾಡ್ಕೋತ ಹಿಸ್ಟ್ರಿ ಕಲಿಬೇಕು. ಸೀರಿಯಸ್ ಆಗಿ ಗಾಬರಿಯಾಗಿ ಎದಿ ಹೊಡೆದು ಮೈಮ್ಯಾಗಿನ ಬಟ್ಟೆ ಹರ್ಕೊಂಡು ತಲೆ ಹೊಸು ಕೂದಲು ಹರ್ಕೊಂಡು ಒಬ್ಬೊಬ್ರು ಓದ್ತಿರ್ತಾರೆ. ನೋಡ್ಬೇಕು ನೀವು ಎಷ್ಟು ಸೀರಿಯಸ್ ಆಗಿ ಓದ್ತಿರ್ತಾರೆ. ಏನು ಸುದ್ದಿ ತೂ 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 ಓದದೆ ನೆನಪು ಆರದೆ ತಲೆ ಸೀರಿಯಸ್ ತೊಗೊಂಡು ಕೆಲವು ಓದ್ಬೇಕಂತ ಚಿಂತೆ ಮಾಡಿ ಸತ್ತು ಹೋಗ್ತಾರೆ. ಓದುವನ ಬರೆಯುವುದು. ಕೃಷ್ಣದೇವರಾಯನು ಬಾಲಕೃಷ್ಣ ದೇವಾಲಯವನ್ನು ಯಾವ ರಾಜ್ಯದಿಂದ ತಂದ ಅಂದ್ರೆ ಒಡಿಸ್ಸಾ ರಾಜ್ಯದಿಂದ. ಹೊತ್ಕೊಂಬಂದು 2 ಮೂರ್ತಿ ತಂದ. ಆ ರವು ಪ್ರಶ್ನೆ ಮಾಡ್ತಾಳೆ, ಒಂದು ಮೂರ್ತಿ ಇನ್ನೊಂದು ಮೂರ್ತಿ. ಇವರು ರಾಜ್ಯದಲ್ಲಿ ದೇವಾಲಯ ನಿರ್ಮಾಣದಲ್ಲಿ ಕಲ್ಯಾಣ ಮಂಟಪದ ಕಲ್ಪನೆ ವೆರಿ ಇಂಪಾರ್ಟೆಂಟ್. ಇದು UPSC ಕ್ವಶನ್. 2008 UPSC ಕೇಳಿದಂಥ ಪ್ರಶ್ನೆ. ವಿಶೇಷ ಏನಂದ್ರೆ ನಮ್ಮ 7ನೇ ತರಗತಿ ಪುಸ್ತಕದಾಗ ಅದು ಗೌರ್ಮೆಂಟ್ 7ನೇ ತರಗತಿ ಪುಸ್ತಕದಲ್ಲಿ. ಮತ್ತು ಇಲ್ಲಿನೂ ಕೂಡ IAS ಕೇಳ ನೋಡಿ. 2019 IAS ಕ್ವಶನ್ ಇದು. UPSC 2008ರಲ್ಲಿ ಕೇಳೇನಿದೆ. ಇವರ ರಾಜ್ಯದಲ್ಲಿ ದೇವಾಲಯ ನಿರ್ಮಾಣದಲ್ಲಿ ಕಲ್ಯಾಣ ಮಂಟಪದ ಕಟ್ಟಡದ ಗಮನಾರ್ಹ ಲಕ್ಷಣವಾಗಿದೆ. ಅಂದರೆ ದೇವಾನುದೇವತೆಗಳನ್ನು ಮದುವೆ ಮಾಡೋ ಸಲುವಾಗಿ ಕಲ್ಯಾಣ ಮಂಟಪದ ಕಲ್ಪನೆಯನ್ನು ಕೊಡಲಾಗಿತ್ತು. ವಿಜಯನಗರದ ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ. ಇವರು ಎಲ್ಲ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನು ತೋರಿಸುತ್ತಿದ್ದರು. ಅವರು ರಾಜ್ಯದಲ್ಲಿ ಮಸೀದಿಯನ್ನು ಕಟ್ಟಿಸಿದರು.
ಜೈನರು ಮತ್ತು ಹೊಯ್ಸಳರ ನಡುವಿನ ಸಮಸ್ಯೆಗಳನ್ನು ಬುಕ್ಕರಾಯನು ಬಗೆಹರಿಸಿದನು. ವಿಜಯನಗರದ ಕಲೆ ಮತ್ತು ಶಿಲ್ಪಕಲೆ ನಾಗರಶೈಲಿ ವಾಸ್ತುಶಿಲ್ಪದ ಇದು ರಾಂಗ್ ಇದೆ ನೋಡಿ, ಡಿ ರಾಂಗ್. ಫರ್ಷಿ ಬ್ರೌನ್ ಹೇಳಿಯಲ್ಲ, ನಾಗರಶೈಲಿ ಇಲ್ಲೇ ಇವ್ರದ್ದು. ವಿಜಯನಗರ ಸಾಮ್ರಾಜ್ಯದ ಒಂದು ವಿಶಿಷ್ಟವಾದ ಶೈಲಿ ಇದೆ, ಡಿ ನೋಡಿ. ಮ್ಯಾಲಿಂದ ಅಷ್ಟು ಕರೆಕ್ಟ್ ಅದಾವೆ. ಎಲ್ಲ ಮಸೀದಿಗಳನ್ನು ಕಟ್ಟಿದ್ದಾರೆ. ಕಮಲ್ ಮಹಲ್ ಕಟ್ಟಡ ಇದೆ ಹಂಪಿಯಲ್ಲಿ. ವಿಜಯನಗರ ಮತ್ತು ಬಹುಮನಿಗಳ ನಡುವಿನ ಯುದ್ಧಗಳಿಗೆ ಮುಖ್ಯ ಕಾರಣ ಏನಂದ್ರೆ ರಾಯಚೂರು ದೋಬ ಹೇಳಿದ್ರೆ ಆಗಲ್ಲ. 300 ವರ್ಷಗಳ ಕಾಲ ಅವರು ಇವ್ರಿಗೆ ಹೊಡೆದ್ರು, ಇವ್ರು ಅವ್ರಿಗೆ ಹೊಡೆದ್ರು. KS ಡಬಲ್ ಕ್ವಶನ್ ಕೇಳ್ಯಾನ. ವಿಜಯನಗರ ಸಾಮ್ರಾಜ್ಯವನ್ನು ವಿಘಟನಾ ರಾಜ್ಯ ಅಂತ ಕರೆದವರು ಯಾರು? ಇವನು ಅಲ್ಲ, ಇವ ರೈಟ್ ಆನ್ಸರ್. ಬರ್ಟನ್ ಸ್ಟೈನ್ ಅನ್ನುವಂಥ ವ್ಯಕ್ತಿ ಏನು ಹೇಳ್ತಾನಂದ್ರೆ ಸೆಗಮೆಂಟರಿ ಸ್ಟೇಟ್ ಅಂತ ಕರೀತಾನೆ, ವಿಘಟನಾ ರಾಜ್ಯ ಅಂತ ಕರೀತಾನೆ. ಈ ಥರ ಓದಿಬಿಟ್ರೆ 50 ಕ್ವಶನ್ ಬಿಡಿಸಿ ನೋಡಿ ವಿಜಯನಗರ ಸಾಮ್ರಾಜ್ಯ ಸಂಬಂಧಪಟ್ಟಂಗೆ.